ಎಸ್ತಾಳಿ ಭಾಗದಲ್ಲಿ ಹನುಮಂತ ಸರ್ವವೇಗದ ಆಟಗಾರ. ಅನೇಕ ಬಾರಿ ಬೆಳಗಾವಿ ಜಿಲ್ಲಾ ತಂಡದಲ್ಲಿ ಮಿಂಚಿರುವ ತಾರೆ. ರೇಖಾದೇವಿಗೆ ಸೌಂದರ್ಯ ಒಂದಡೆ ಆದರೆ ಇನ್ನೊಂದಡೆ ಗದಗ ಜಿಲ್ಲಾ. ಸುಮಾರು ಕಿಲೋಮೀಟರ್ಗಳ ದೂರ ಏಡಿ ತಂಡಗಳು ಕೂಡ ಈ ಒಂದು ಪಂದ್ಯಾಕೂಟದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಅಂಕನಗಳ ಭಾಗದಲ್ಲಿ ದೇವರಾಜ್ ಸೈಡ್ ಕೂತ್ ಬಿಡಬೇಕು, ಒಳಗೆ ಬಂದ್ಬಿಡು. ಹಗ್ಗ ಬರ್ತದೆ ಇದ್ರೆ ಕರೆಕ್ಟ್ ಸಾಕ. ಈ ಕಡೆ ದಾಳಿ ಭಾಗದಲ್ಲಿ ಸರ್ವವೇಗದ ಆಟಗಾರ, ಸತತ 3 ಬಾರಿ ಯೂನಿವರ್ಸಿಟಿ ಬ್ಲೂ ಆದಂತಹ ಆಟಗಾರ ಯಶವಂತ. ಜರ್ಸಿ ನಂಬರ್ 7ರಲ್ಲಿ ಗುರುತಿಸಿಕೊಳ್ತಾ ಇದ್ದಾನೆ. ಈ ಬಾರಿ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ. ಈ ಬಾರಿ ಕವರ್ ಆಟಗಾರನ ಮಿಸ್ಟೇಕ್ ಆಗ್ತಾ ಇದೆ. ಬಾರಿ ಈ ಕಡೆ ದಾಳಿ ಪಕ್ಕದಲ್ಲಿ ಸ್ವಸ್ತಿಕ್ ಗದಗ ಜಿಲ್ಲಾ ತಂಡದ ಆಟಗಾರ ದಾಳಿ ಪಕ್ಕದಲ್ಲಿ ಮತ್ತೊಮ್ಮೆ ಈ ಪಂದ್ಯದ ತೀರ್ಪುಗಾರರಾಗಿ ಸೇವೆಯನ್ನು ನೀಡಿದ್ದಾರೆ. ಈ ಭಾಗದ ಹೆಮ್ಮೆ ತೀರ್ಪುಗಾರರು, ಮುಖ್ಯ ತೀರ್ಪುಗಾರಾಗಿ ಪ್ರಧಾನಿ ಸರ್ ಇದ್ದಾರೆ, ಅಂಪೈರ್ ಆಗಿ ದುರ್ಗಾಪ್ ಸರ್ ಇದ್ದಾರೆ, ಅದೇ ರೀತಿಯಾಗಿ ಸ್ಕೋರರ್ ಆಗಿ ಹಿರಿಯ ತೀರ್ಪುಗಾರಿದ್ದಾರೆ. ಮತ್ತೊಮ್ಮೆ ಅಭಿಷೇಕ, ಈ ಕಡೆ ವಾಜಿದ್ ರವರು ಅಂಕಣದ ಆಚೆ ಇದ್ದಾರೆ. ಒಳ್ಳೆ ಒಂದು ಪ್ರಯತ್ನ ಸಿಗ್ತಾ ಇದೆ, ಸರಿಯಾದ ಸಮಯಕ್ಕೆ ಸಪೋರ್ಟ್ ಸಿಗ್ತಾ ಇದೆ. ಬೋನಸ್ ಪಾಯಿಂಟ್ ಸೌದತ್ತಿ, 1 ಅಂಕ ಗದಗ ತಂಡಕ್ಕೆ. ಮತ್ತೊಮ್ಮೆ ಸ್ವಸ್ತಿಕ್ ಗದಗ ಜಿಲ್ಲಾ ತಂಡದ ಆಟಗಾರ ದಾಳಿ ಪಕ್ಕದಲ್ಲಿ. ಲೆಫ್ಟ್ ಕೋರಲ್ಲಿ ಶಿವು ಇದ್ರೆ, ರೈಟ್ ಕೋರಲ್ಲಿ ವಿನಾಯಕ. ದೊಡ್ಡ ಬಗ್ಗೆ 2 ಪ್ರತಿಷ್ಠಿತ ತಂಡಗಳ ರೋಚಕ ಪಂದ್ಯ ಇದು. ಅಭಿ ಅಲ್ಲ, ಯಶವಂತ್ ಸರ್ವೇಗದ ಆಟಗಾರ ಯಶವಂತ. ದೊಡ್ಡ ಬಗ್ಗೆ ಇದು ಬಾಗಲಕೋಟೆ ಅಲ್ಲ, ಬೆಳಗಾವಿ ಹುಲಿ. ಈ ಕಡೆ ಮತ್ತೊಮ್ಮೆ ಗದಗ ಜಿಲ್ಲಾ ತಂಡದ ಆಟಗಾರ ದಾಳಿ ಪಕ್ಕದಲ್ಲಿ ಬೋನಸ್ ಮಾಡುವ ಪ್ರಯತ್ನ. ಶಿವ ಅವರ ಮುಂದೆ ಭಾಗದಲ್ಲಿ ಬೋನಸ್ಗೆ ಪ್ರಯತ್ನ. ಕೊನೆಯ ಕ್ಷಣ ಮಾತ್ರದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ. ಜಗಳ ಜೂಮ್ ನಿರ್ಣಯ ಅಂತಿಮ ನಿರ್ಣಯ. ಆಟಗಾರರಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಸರ್ ಕೊಡ್ತಾರ ಗಪ್ರಪ್ಪ, ಅವ್ರು ಡಿಸಿಷನ್ ಮಾಡಿಲ್ಲ ಗಪ್ರಿ. ಸರ್ ಸ್ಕೋರ್ ಹೇಳ್ರಿ ಆಗಲೇ ಮಗಳೇ. 6-5 1 ಅಂಕದ ಮುನ್ನಡೆಯೋದಕ್ಕೆ ಗದಗ ಜಿಲ್ಲಾ ತಂಡ ಬರಬರಿ. ಓಕೆ, ಮತ್ತೊಮ್ಮೆ ಯಶವಂತ ದಾಳಿ ಪಕ್ಕದಲ್ಲಿ ಕಾದೋಡ್ ಬಗ್ಗೆ ಬಾರಿ ಏನ್ ಮಾಡ್ತಾ ಪಾಲನೆ ಹಾಕೋ ಪ್ರಯತ್ನ, ಆದ್ರೆ ಸರಿಯಾದ ಸಮಯಕ್ಕೆ ಎಸ್ ರೈಡರ್ ಏಸಿಯ ಪಾಯಿಂಟ್ ಸೌದತ್ತಿ ತಂಡಕ್ಕೆ. ಆಟಗಾರರು ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳಬೇಕು. ನಿರ್ಣಾಯಕರು ಯಾವುದೇ ಭೇದ ಇಲ್ಲ, 2 ವಜ್ಜಾ ಆಯ್ತು ಫೋನ್. ಅದು ಸಮಬಲದ ಹೋರಾಟ.
ಎಸ್ ಮತ್ತೊಮ್ಮೆ ಈ ಕಡೆ ದಾಳಿ ಭಾಗದಲ್ಲಿ ಸ್ವಸ್ತಿಕ್, ಲೆಫ್ಟ್ ಕಾರ್ನರ್ ಅಲ್ಲಿ ಶಿವು ಇದ್ರೆ, ರೈಟ್ ಕಾರ್ನರ್ ಅಲ್ಲಿ ಯಶವಂತ. ಒಳ್ಳೆ ಒಂದು ತಾಯಿ ಹೋಲ್ಡ್ ಬರ್ತಾ ಇದೆ, ಬಲಿಷ್ಠ ತಾಯಿ ಹೋಲ್ಡ್ ಬರ್ತಾ ಇದೆ. ಉತ್ತಮವಾದಂತ ತಾಯಿ ಹೋಲ್ಡ್ಗಳಿಗೆ ಮತ್ತೊಮ್ಮೆ ತಂಡದ ಖಾತೆಯನ್ನು ಹೆಚ್ಚಿಸಿಕೊಳ್ಳುವ ಆಟಗಾರರಲ್ಲಿ ಫಸ್ಟ್ ಟೈಮ್ ಔಟ್ ಇದೆ. ಎಸ್ ಈ ಕಡೆ ದಾಳಿ ಭಾಗದಲ್ಲಿ ಹನುಮಂತ ಸೆರ ವೇಗದ ಆಟಗಾರ ಕಾದೋಡಬೇಕಿ ಬಾರಿ ಏನ್ ಮಾಡ್ತಾನೆ ಇವರ ಡಿಫೆನ್ಸ್ ಮಧ್ಯದಲ್ಲಿ. ಯಾರು ಕೂಡ ತೀರ್ಪುಗಾರಿಗೆ ವಾದ ವಿವಾದವನ್ನು ಮಾಡುವಂತಿಲ್ಲ, ಅನುಭವಿ ತೀರ್ಪುಗಾರಿದ್ದಾರೆ. ದುರ್ಗಾಪ್ಪ ಸರ್ ಇದ್ರೆ, ಸರ್ ಮತ್ತೆ ಪ್ರಧಾನಿ ಸರ್ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಈ ಒಂದು ಪಂದ್ಯದ ತೀರ್ಪುಗಾರಾಗಿ. ಮತ್ತೊಮ್ಮೆ ಕಡೆ ಶ್ರೀನಿವಾಸ, ಗದಗಿನ ಶ್ರೀನಿವಾಸ ಕಾದೋಡಬೇಕಿ. ಮುಂದಿನ ತಯಾರಿ ಎಂಜಿಪಿ ಟೈಗರ್ಸ್ ನಿಡಗುಂದಿ ವರ್ಸಸ್ ಚನ್ನಬಸವೇಶ್ವರ ಸ್ಪೋರ್ಟ್ಸ್ ಕ್ಲಬ್ ನಿಡಗುಂದಿ ಕೊಪ್ಪ. ಈ ಎರಡು ತಂಡ ತಯಾರಿಯಲ್ಲಿರಬೇಕು. ಒಳ್ಳೆಯ ಒಂದು ಡ್ಯಾಶ್ ಬರ್ತಾ ಇದ್ದ ವಾಜಿಂದ್ರವರಿಂದ. ಅಣ್ಣ ಅಲ್ಲಿದ್ದಾರಪ್ಪ, ಡಿಸಿಷನ್ ಮಾಡ್ತಾರೆ. ಲೈನ್ ಕ್ರಾಸ್ ಆಗಿಲ್ಲ ಅಣ್ಣ, ಕ್ಲಿಯರ್ ಆಗಿ ಆಗಿಲ್ಲ. ವಾದ ವಿವಾದ ಆಗಿತ್ತಂದ್ರೆ ಮಾಡ್ರಪ್ಪ. ಎಸ್ ಮತ್ತೊಮ್ಮೆ ಪಂದ್ಯ ಆರಂಭಗೊಳ್ತಾ ಇದೆ. ಬಾರಿ ವಿರಾಮದ ಬಳಿಕ ಲೈನ್ ಅಪ್ಪ ನೋಡ್ರಿ ಕರೆಕ್ಟಾಗಿ ಅಣ್ಣ, ಯಾರಿದ್ದಾರೆ ಕರೆಕ್ಟಾಗಿ ನೋಡ್ರಿ. ರೆಫ್ರಿಗಳು ಯಾರೇ ಯಾವುದೇ ರೀತಿ ವಾದ ವಿವಾದ ಮಾಡುವಂತಿಲ್ಲ, ಸ್ಟ್ರಿಕ್ಟ್ ಆಗಿ ರೂಲ್ಸ್ಗಳಂತ ಅವರು ಫಾಲೋ ಮಾಡಿ ಸ್ವಲ್ಪ. ಇಲ್ಲಿ ಪ್ರಯತ್ನ ಬರ್ತಾ ಇದೆ, ಏಕಕಾಲಕ್ಕೆ ಮಲ್ಟಿಪಲ್ ಪಾಯಿಂಟ್ಸ್ ಹೋಗ್ತಾ ಇದೆ. ಯಶಸ್ವಿಯಾದಂತ ರೈಡ್ ಆಗ್ತಾ ಇದೆ ಯಶವಂತ. ಮತ್ತೊಮ್ಮೆ ಈ ಕಡೆ ಡಿಫೆನ್ಸ್ ಭಾಗದಾಕರ ಕಾದೋಡ್ಬೇಕಿ ಏನ್ ಮಾಡ್ತಾನೆ ಅಂತೇಳಿ. ತನ್ನ ತಂಡಕ್ಕೆ ಈಗಾಗಲೇ ಅಂಕದ ಅವಶ್ಯಕತೆ ಇದೆ. ತನ್ನ ತಂಡ ಈಗಾಗಲೇ ಲೋಣ ಹಂತದ ಭೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಒಳ್ಳೆ ಒಂದು ಟ್ಯಾಕ್ಸ್ ಬ್ಲಾಕ್ ಪ್ರಯತ್ನ ಬರ್ತಾ ಇದೆ ವಾಚಿಂಗ್ ಹಾಗೂ ಉದಯರವರ ಕಾಂಬಿನೇಷನ್ ಇಂದಾಗಿ. ಆಲಿನ್ ಟೈಮ್ ಔಟ್. ಈ ಕಾದೋಡ್ಬೇಕಿ ಏನಾಗ್ತದೆ ಅಂದರೆ ಎಸ್ ರೈಡರ್ ಇಸ್ ಔಟ್ ಟು ಪಾಯಿಂಟ್ ಟು ಸೌದತ್ತಿ. ಟೈಮ್ ಔಟ್. ಎಸ್ ಮತ್ತೊಮ್ಮೆ ವಿರಾಮದ ಬಳಿಕ ದಾಳಿ ಭಾಗದಲ್ಲಿ ಹನುಮಂತರವರ ದಾಳಿಯ ಈ ಕಡೆ ಮತ್ತೊಮ್ಮೆ ಕಾರ್ತಿಕ ಸರ ಸ್ಕೋರ್ ಆಗಲೇ ಮೂಲೆ ಹಿಡಿದು ಬನ್ನಿ ನನ್ನ ಕಡೆ ಸ್ಕೋರ್ ಬರಲಾಗಲ್ಲ. ಪ್ರಾಮಾಣಿಕವಾಗಿ ಇದು ನೈಜ ಆಟತನ. ಈ ಕಡೆ ಸಪಟಿ ಆಟಗಾರ ಅಭಿಷೇಕ್ ದಾಳಿ ಭಾಗದಲ್ಲಿ ಬಲಿಷ್ಠ ಜಂಪ್ ಬರ್ತಾ ಇದೆ. ಏಕಕಾಲಕ್ಕೆ ಮಲ್ಟಿಪಲ್ ಪಾಯಿಂಟ್ಸ್ ಹೋಗ್ತಾ ಇದೆ. ಇಲ್ಲಿ ಅಂಪೈರ್ಗಳು ಲೆಕ್ಕ ಹಾಕಬೇಕಾಗುತ್ತೆ. ಆದ್ರೆ ಇಲ್ಲಿ ಕೇವಲ 2 ಅಂಕ ಸಿಗ್ತಾ ಇದೆ ಅಭಿಷೇಕ್ ರವರಿಗೆ. ರೂವಾರಿ ಆಗುವಂತ ಎಲ್ಲ ಲಕ್ಷಣ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ ಅಭಿಷೇಕ್ ನಲ್ಲಿ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಗುಂಡು ವಾಜಿಂದ್ರ ಅವರ ಬಂಧನಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಬಾರಿ ಅಷ್ಟು ಸುಲಭವಾಗಿ ಕೋಟೆಯಿಂದ ನೀನು ಹೋಗಲು ಸಾಧ್ಯವಿಲ್ಲ. ಇದು ವಾಜಿದ್ ಹಾಗೂ ಉದಯರವರ ಕೋಟೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಹನುಮಂತ ತಂಡದ ಪ್ರಮುಖ ಆಟಗಾರ ಕಾದೋಡ್ಬೇಕಿಲಿ. ಒಳ್ಳೆಯ ಒಂದು ಕಿಕ್ ಪ್ರಯತ್ನ ಸಪಡೆಗಳು ಆಡಿದೆ. ಮತ್ತೊಮ್ಮೆ ಇಲ್ಲಿ ಅನುಭವಿ ನಿರ್ಣಾಯಕರ ನಡುವೆ ಪಂದ್ಯ ಮೈದಾನದಲ್ಲಿ ಒಳ್ಳೆಯ ಒಂದು ರೋಚಕತೆಯೊಂದಿಗೆ ಸಾಗ್ತಾ ಇದೆ. ಪ್ರಥಮ ಸೆಮಿಫೈನಲ್ ಪಂದ್ಯ ಹಾಫ್ ಟೈಮ್ ಮಧ್ಯ ಸೆಕೆಂಡ್ ಹಾಫ್ ಟೈಮ್. ಮೊದಲ ಸೌದತ್ತಿ ತಂಡದಿಂದ
ಉತ್ತಮ ಆಟ ಪ್ರದರ್ಶನ. ದೇವರಾಜ್ ಮತ್ತೊಮ್ಮ ಈ ಕಡೆ ಶರವೇಗದ ಆಟಗಾರ ಯಶವಂತ ಸುಪಡೆಗಳಾಡಿದ ಬಲಿಷ್ಠ ಕಿಕ್ ಬಳಸಿ ತಂಡದ ಆಟಗಾರನ ಆಚೆ ಕಳಿಸುವಲ್ಲಿ ಯಶಸ್ವಿ ಆಗ್ತದೆ ಈ ಬಾರಿ. ಮತ್ತೊಮ್ಮೆ ಗದಗ ಜಿಲ್ಲಾ ತಂಡದ ಆಟಗಾರ ಬಾಯಿ ಪಕ್ಕದಲ್ಲಿ ಕಾಲ್ದೋಳ ಬಗ್ಗೆ ಏನ್ ಮಾಡ್ತಾನೆ ಅಂತ ಹೇಳಿ ಪ್ರಸಾದ್ ಜೆಸ್ ನಂಬರ್ 1 ಗುರುತಿಸಿಕೊಳ್ಳುತ್ತ ಆಟಗಾರ ರೈಟ್ ಕಾರ್ನರ್ ನಲ್ಲಿ ವಿನಾಯಕ ಒಳ್ಳೆಯ ಒಂದು ಆಂಗಲ್ ಬರ್ತಾರೆ ಹಾಗೂ ಉದಯರವರ ಸಪೋರ್ಟ್ ಸಿಗ್ತಾ ಇದೆ ಸರಿಯಾದ ಸಮಯಕ್ಕೆ. ಆಲ್ ಔಟ್ 1+2 ಪಾಯಿಂಟ್ ಗೋಸ್ ಟು ಸೌದತ್ತಿ. ಇಪ್ಪತ್ತೈದು 8ರೊಂದಿಗೆ ಪಂದ್ಯ ಇದೆ. ಇಲ್ಲಿ ಮತ್ತೊಮ್ಮೆ ಕ್ಯಾಚ್ ಪ್ರಯತ್ನ. ನಂಬರ್ 8 1 6 ಹೊರಗೋಡಿ. ಮತ್ತೊಮ್ಮೆ ಈ ಬಾರಿ ಅಭಿಷೇಕ್ ಎತ್ತರ ನಿಲುವು ನೀಲಗೈದ ತಾರೆ ಸೌದತ್ತಿ ತಂಡದ ಆಟಗಾರ. ಸೌದತ್ತಿ ತಂಡದ ಪರವಾಗಿ ದಾಳಿ ಭಾಗದಲ್ಲಿ ಒಳ್ಳೆ ಕಾರ್ನರ್ ಕಾಂಬಿನೇಷನ್ ಅಟ್ಯಾಕ್ ಬರ್ತಾ ಇದೆ. ಸರಿಯಾದ ಸಮಯಕ್ಕೆ ಆಂಕಲ್ ಲಿಫ್ಟ್ ಕೂಡ ಸಿಗ್ತಾ ಇದೆ. ಈ ಕಡೆ ಸುಪಡೆಗಳಾಡಿದ ಮತ್ತೊಮ್ಮೆ ಕಳೆದಾಳಿಯಲ್ಲಿ ಯಶಸ್ವಿ ಆದಂತಹ ಆಟಗಾರ ಕಾಲ್ದೋಳ ಬಗ್ಗೆ ಕಾರ್ತಿಕ್ ರವರ ದಾಳಿ ಇದೆ. ಶರವೇಗದ ಆಟಗಾರ ರೈಟ್ ಕಾರ್ನರ್ ವಾಜಿದ್ ವಾಜಿದ್ ಮತ್ತೊಮ್ಮೆ ಬಿಡುಗಡೆದ ನಿರಂತರವಾಗಿ ದಾಳಿ ಭಾಗದಲ್ಲಿ ಮುಂದಾಗಿರುವಂತಹ ಆಟಗಾರ ಯಶವಂತ. ಕಾಲ್ದೋಳ ಬಗ್ಗೆ ವೇಗದ ಪಾದಚರಣೆಯನ್ನು ಹೊಂದಿರತಕ್ಕಂಥ ಶರವೇಗದ ಆಟಗಾರ ಮತ್ತೊಮ್ಮೆ ಬೋನಸ್ ಗೆಲ್ಲ ಕೇಳಿದಾನೆ. ಈ ಬಾರಿ ಮಲ್ಟಿಪಲ್ ಪಾಯಿಂಟ್ಸ್ ಹೋಗ್ತಾ ಇದೆ. ಏಕಕಾಲಕ್ಕೆ 3 ಅಂಕದ ಸೇರ್ಪಡೆ ಆಗ್ತಾ ಇದೆ. ಮತ್ತೊಮ್ಮೆ ಕಡೆ ಕಾರ್ತಿಕ್ ಒಳ್ಳೆಯ ಒಂದು ಪಾತ್ರ ಕೊನೆ. ಇದು ಉದಯ ಹಾಗೂ ಅಜಿತ್ ರವರ ಕಾಂಬಿನೇಷನ್ ಯಶಸ್ವಿ ಆಗ್ತದೆ. ನಿರಂತರವಾಗಿ ಕಳೆದ ಪಂದ್ಯದಲ್ಲಿ ಕೂಡ ಮತ್ತೊಮ್ಮೆ ಈ ಪಂದ್ಯದಲ್ಲಿ ಕೂಡ ಇಪ್ಪತ್ತೊಂಬತ್ತು 12 ಸೌದತ್ತಿ ತಂಡದ ಪರವಾಗಿ ಹನುಮಂತ್ ಮತ್ತೊಮ್ಮೆ ಈ ಕಡೆ ಇನ್ನಲ್ಲಿರುವಂತಹ ಆಟಗಾರ ಟ್ಯಾಕಲ್ ಮಾಡೋ ಪ್ರಯತ್ನ. ಸೂಪರ್ ಟ್ಯಾಕಲ್ ಆಗ್ತಾ ಇದೆ. 7 ಅಂಕ ಸೇರ್ಪಡೆ ಆಗ್ತಾ ಇದೆ ಗದಗ ಜಿಲ್ಲಾ ತಂಡಕ್ಕೆ. ಟೀಮ್ ಕ್ಯಾಪ್ಟನ್ಸ್ ಕೊನೆ ಎಷ್ಟು ನಿಮಿಷ 5 ನಿಮಿಷ ಕೊನೆ 5 ನಿಮಿಷ ಪಂದ್ಯ ಇದೆ. ಅವರ ಥೈ ಹೊಟ್ಟು ಬರ್ತಾ ಇದೆ ಬಾಲಿ. ಎಂಜಿಪಿ ನಿಡಗುಂದಿ ವರ್ಸಸ್ ಚನ್ನಬಸವೇಶ್ವರ ನಿಡಗುಂದಿ ಕೊಪ್ಪ ಈ 2 ತಂಡಗಳು ತಯಾರಲ್ಲಿರಬೇಕು. ಪಾಲೋಟಗಳಿಗೆ ಮುಂದಾಗಿದ್ರು ವೆಂಕಿ ಅವರಲ್ಲಿ. ಮತ್ತೊಮ್ಮೆ ಈ ಕಡೆ ಗದಗ ಜಿಲ್ಲಾ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಕೊನೆ 4 ನಿಮಿಷ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ವಾಜಿದ್ ಹಾಗೂ ಉದಯರವರ ಕಾಂಬಿನೇಷನ್ ಯಶಸ್ವಿ ಆಗ್ತಾ ಇದ್ದೇನೆ. ಎಷ್ಟೇ ಬಲಿಷ್ಠವಾದ ಆಟಗಾರಿದ್ರೆ ಆದ್ರೆ ನಮ್ಮ ಭದ್ರಕೋಟೆ ನುಸುಕಿ ನಾವು ಹೋಗಲು ನಾವು ಬಿಡೋದಿಲ್ಲ ಅಂತ ತೋರಿಸಿಕೊಡ್ತಾ ಇದ್ರಲ್ಲ ಆಟಗಾರರು.
ಸೌದತ್ತಿ ತಂಡಕ್ಕೆ ಕೋಚ್ ಆಗಿ ಅರುಣ್ ರವರು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಖ್ಯ ತರಬೇತುದಾರರಾಗಿ ಮತ್ತೊಮ್ಮೆ ಈ ಕಡೆ ಬಾರಿ ಹಿನ್ನಡೆದ ಗದಗ ಜಿಲ್ಲಾ ತಂಡಕ್ಕೆ ಇದು ಕೋಟೆ, ಇದು ವಾಜಿದ್ ರವರ ಕೋಟೆ, ಇದು ವಾಜಿದ್ ಹಾಗೂ ಉದಯ್ ರವರ ಕೋಟೆ. ಮತ್ತೊಮ್ಮೆ ಆಟಗಾರ ಬಂಧನ ಆಗ್ತಾ ಇದ್ದಾನೆ ಈ ಬಾರಿ. ಉದಯ್ ಬಿಡ್ಬಾಡ ಸರ್ ನಂದೇ ಬಿಡ್ರಿ ಆತ್ನ ದೂರ ಹಿಡ್ಸ್ಕೊಂಡು ಹೊಂಟಿರಿ ಲೇಟ್ ಇದ್ದಾರೆ ಹೊಂಟ್ರಿ ಸರಸ್ ಕೋಟ್ 35-14 ಸೌದತ್ತಿ ತಂಡದ ಪರವಾಗಿ 35-14 ರೇಣುಕಾದೇವಿ ಸೌದತ್ತಿ ತಂಡ ಗೆಲುವಿನತ್ತ ಮುಖ ಮಾಡ್ತಾ ಇದೆ. ಮತ್ತೊಮ್ಮೆ ಈ ಕಡೆ ದಾಳಿ ಭಕ್ತರಿ ಗದಗ ಜಿಲ್ಲಾ ತಂಡದ ಆಟಗಾರ ಮತ್ತೊಮ್ಮೆ ಈ ಬಾರಿ ಮಿಸ್ಟೇಕ್ ಆಗ್ತಾ ಇದೆ, ಹೋಗ್ತಾ ಇದೆ. ಏಕಕಾಲಕ್ಕೆ 7 ಜನ ಆಟಗಾರರು ಅಂಕಣದ ಆಚೆ ಹೋಗ್ತಾ ಇದ್ದಾರೆ. ಎಸ್ ಪಂದ್ಯ ಮುಕ್ತಾಯ. ಮ್ಯಾಚ್ ಇಸ್ ಕ್ಲೋಸ್, ವಿನ್ ಬಾಯ್ ರೇಣುಕಾದೇವಿ ಸೌದತ್ತಿ. ಎಸ್ ಪಂದ್ಯ ಸೋತಿರಬಹುದು ನೋಡಿ, ಸೋತ ತಕ್ಷಣ ಎಲ್ಲವೂ ಕೂಡ ಮುಗಿದು ಹೋಗಲ್ಲ. ಪ್ರತಿಯೊಂದು ಸೋಲು ಸಾಧನೆಯ ಪ್ರತಿ ಸಾಲು ಎನ್ನತಕ್ಕಂಥ ಮಾತಿನೊಂದಿಗೆ ಸೋತೆ ಎಂದು ಮುಂದಿಟ್ಟ ಹೆಜ್ಜೆನ ಹಿಂದಕ್ಕೆ ತೆಗೆಬೇಡ, ಏಕೆಂದರೆ ನೀಡುವ ಮುಂದಿನ ಹೆಜ್ಜೆ ಇತಿಹಾಸವನ್ನು ಕೂಡ ಬರೆಯಬಹುದು ಎನ್ನತಕ್ಕಂಥ ಮಾತಿನೊಂದಿಗೆ ಗದಗ ತಂಡದ ಆಟಗಾರರು ಕೂಡ ಒಂದು ಒಳ್ಳೆಯ ರೀತಿಯ ಪಂದ್ಯವನ್ನು ಆಡಿದ್ದಾರೆ. ಅವರಿಗೆ ಕೂಡ ಧನ್ಯವಾದಗಳು.